ಅಣ್ಣ ಅದ್ಗೆ ಅರೆ ಅರೆ ಬಾರಮ್ಮ. ಬಾ ಪಾರ್ವತಿ, ಬನ್ನಿ ಬಾವ. ಹೇಗಿದ್ದೀರಾ? ಹಾ ಅಣ್ಣ, ನಾವೇನೋ ಚೆನ್ನಾಗೇ ಇದ್ದೀವಿ. ಕುಮಾರಿ ಚೆನ್ನಾಗಿದ್ಯೇನಮ್ಮ? ಹ್ಞೂ ಮಾಮ, ಚೆನ್ನಾಗಿದ್ದೀನಿ. ಭಾರತಿ ಭಾರತಿ ಬಾಯಿಲಿ ಯಾರು ಬಂದಿದ್ದಾರೆ ನೋಡೆ. ಅರೆ ಪಾರ್ವತಿ, ರಾಜಣ್ಣ ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ಹೋ, ಕುಮಾರಿನೂ ಕರ್ಕೊ ಬಂದ್ಬಿಟ್ಟಿದ್ದೀರಾ? ಹ್ಞೂ ಅದಕ್ಕೆ ನಾನು ಬರ್ತೀನಿ ಅಂತ ಒಂದೇ ಸಮ ಹಠ ಅವಳ್ದು. ಅದಕ್ಕೆ ಇನ್ನೇನು ಮನೇಲಿ ಒಬ್ಳನ್ನೇ ಬಿಟ್ಟು ಬರೋದು ಅಂತ ಕರ್ಕೊ ಬಂದ್ವಿ. ಅಣ್ಣ ಬಂದು ನೆನ್ನೆ ಕಾರ್ಡ್ ಕೊಟ್ಟ. ನಮ್ಮ ಅಣ್ಣ ಮನೆಗೆ ಬಂದು ಕರೆದ್ಮೇಲೆ ಬರ್ದಂಗಿರಕ್ಕಾಗುತ್ತಾ? ಅದು ನಮ್ಮ ಅಣ್ಣನ ಮಗಳು ಮದುವೆ, ಅದಕ್ಕೆ ಒಂದು 3 ದಿನ ಮುಂಚೆಗೆ ಹೋಗೋಣ ಅಂತ ನಾನೇ ಕರ್ಕೊಂಡ್ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡು. ನೀವೆಲ್ಲ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ಅಲ್ವರಿ? ಹ್ಞೂ, ಮತ್ತೆ ನನ್ನ ತಂಗಿ ಬಂದ್ರೆ ನನಗೆ ಖುಷಿ ಆಗಲ್ವಾ? ಬನ್ನಿ ಬಾಬಾ ಒಳಗಡೆ. ಇನ್ನು ನಿಂತ್ಕೊಂಡೆ ಮಾತಾಡ್ತಿದ್ದೀರಲ್ಲ ಬಾಕ್ಲ ಹತ್ರ. ಬನ್ನಿ, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಬನ್ನಿ. ಹಾ ಬನ್ನಿ ಅಣ್ಣ, ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ, ಟೀ? ಅಯ್ಯೋ ಏನೋ ಬೇಡ, ಅದಕ್ಕೆ ಬರ್ತಾ ತಿನ್ಕೊಂಡೇ ಬಂದ್ವಿ. ಪಾರ್ವತಿ, ಏನಾದರೂ ತಗೊಳ್ರಿ. ಅಣ್ಣನ ಮನೇಲಿ ಏನಮ್ಮ ಅಂತ ಸಂಕೋಚ? ಇಲ್ಲ ಹೇಳಿ ಬಾವ, ಸಂಕೋಚ ಗಿಂಕೋಚ ಎಲ್ಲ ಏನಿಲ್ಲ. ನಾವೇನು ಬೇರೆಯವ್ರ ಮನೆಗೆ ಬಂದಿದ್ದೀವ ಹೇಳಿ? ಅದಕ್ಕೆ ರಮ್ಯಾ ಏನ್ ಮಾಡ್ತಿದ್ದಾಳೆ? ಅವಳು ಒಳಗಡೆ ಇದ್ದಾಳೆ. ಹಾ, ಸಂಜೆ ಟೈಮಲ್ಲಿ ಒಳಗಡೆ ಏನ್ ಮಾಡ್ತಿದ್ದಾಳೆ ಅದಕ್ಕೆ ಅವಳು? ಇನ್ನೊಂದು 2 ದಿನಕ್ಕೆ ಮದುವೆಗೆ ಹೋಗ್ಬೇಕು. ನಿಮ್ಗೆ ಏನಾದ್ರು ಸಹಾಯ ಮಾಡೋದು, ಇಲ್ಲ ಮನೆಗೇನ ಕೆಲಸ ಮಾಡ್ಕೊಂಡಿರೋದು, ಎಲ್ಲ ಕೆಲಸ ಕಲ್ತ್ಕೊಳ್ಳೋದು ಮಾಡ್ಬೇಕಲ್ವಾ? ಅದು ಅಲ್ಲದೆ ಸಂಜೆ ಟೈಮಲ್ಲಿ ಮಗ ಈಗ ತೊಳ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಕುತ್ಕೊಬೇಕು. ಇಷ್ಟೊತ್ತಾದ್ರೂ ಏನ್ ಪೂಜೆ ಗಿಜ್ಜೆಲ್ಲ ಏನಿಲ್ಲ. ಅದು ಮಾಡ್ತಾಳೆ. ಇವತ್ತು ಯಾಕೋ ಸ್ವಲ್ಪ ತಲೆನೋವು ಅಂತ ಅಂದಿದ್ಲಮ್ಮ, ಅದಕ್ಕೇನೆ ಮಾತ್ರೆ ನುಂಗ್ಬಿಟ್ಟು ಮಲಗಿದಾಳೆ. ಅರೆ ಮಲ್ಗೋದಾ? ತಲೆನೋವು ಯಾರಿಗೆ ಬರಲ್ಲ ಹೇಳಿ ಅತ್ಗೆ? ಹಾಗಂತ ಈ ಸಂಜೆ ಟೈಮಲ್ಲಿ ಹೆಣ್ಮಕ್ಳು ಮಲ್ಕೋಬೋದಾ? ದರಿದ್ರ ಬರುತ್ತಷ್ಟೇ. ಹೇಗೋ ಅಷ್ಟೇ ನಮ್ಮ ಅಣ್ಣನ ಮನೆ ಇವಾಗ ಚೆನ್ನಾಗಿದೆ. ಇವಳು ಈ ರೀತಿ ಮಲ್ಕೊಂಡು ದರಿದ್ರ ಬರ್ಸ್ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು ಹೇಳಿ? ಇಲ್ಲ ಹೇಳಿ ಪಾರ್ವತಿ, ಏನಾಗೋದಿಲ್ಲ. ಇಲ್ಲ ಇಲ್ಲ ಅಂತ ಇರಿ ನೀವು. ಹೆಣ್ಮಕ್ಳಿಗೆ ಇಂಥ ಬುದ್ಧಿ ಕಲ್ಸಿದ್ರೆ ಹೋದ್ ಮನೇಲಿ ಚೆನ್ನಾಗಿ ಬೈಕೋತಾರ ಅಷ್ಟೇ ನಮ್ಮನ್ನ. ನನ್ನ ಮಗಳನ್ನೇ ನೋಡಿ, ಅವಳಿಗೂ ಗಂಡು ನೋಡ್ತಾ ಇದ್ದೀನಪ್ಪ. ಯಾವುದೋ ಒಂದು ಒಪ್ಕೊಳಂಗೈತೆ. ಎಷ್ಟು ಅಚ್ಚುಕಟ್ಟ ಕೆಲಸ ಮಾಡ್ತಾಳೆ ಗೊತ್ತಾ? ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಮನೆ ಮುಂದೆ ನೀರು ಹಾಕಿ ಗುಡಿಸಿ ಸಾರಿಸಿ ರಂಗೋಲಿ ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಿ ತಿಂಡಿ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಎಲ್ಲಾನು ಅವಳೇ ಮಾಡೋದು. ಹೋದ್ ಮನೇಲಿ ಬಂಗಾರ ತಂದಿದೀವಿ ಅನ್ಕೋಬೇಕು. ಇದು ಯಾವುದೋ ಇದ್ಲು ತಗಡು ತಂದಿದೀವಿ ಅಂತ ಅನ್ಕೋಬಾರ್ದು. ಅಮ್ಮ, ಒಂದು ಲೋಟ ಕಾಫಿ ಕೊಡಮ್ಮ, ಮೈ ಕೈಯೆಲ್ಲ ತುಂಬಾ ನೋಯ್ತಾ ಇದೆ. ಅಯ್ಯೋ ದೇವ್ರೆ, ಇದೇನತ್ಗೆ? ಎದ್ದೀಚೆಗೆ ಬರ್ಲಾರ್ದೆ ಕುಂತಿತ್ತವಳೆ, ಅಲ್ಲ ಮಲಗಿತ್ತವಳೆ, ಕಾಫಿ ಕೇಳ್ತಾಳಲ್ಲ ಅವಳು. ಅಲ್ಲ ಅದಕ್ಕೆ ಗಂಡನ ಮನೆಗೆ ಹೋದ್ರೆ ಹೆಂಗೆ ಅದಕ್ಕೆ? ನೀವು ಇವಳಿಗೆ ಮದುವೆ ಮಾಡಕ್ ಕೊಟ್ಟಿದ್ದೀರಾ? ಇಲ್ಲ ಪಾರ್ವತಿ, ಎಲ್ಲರೂ ಕೆಲಸ ಮಾಡ್ತಾಳ ಅವಳುನು. ಅಂದ್ರೆ ಇವತ್ತು ಸ್ವಲ್ಪ ಅದೇ ಹೇಳಿದ್ನಲ್ಲ, ತಲೆ ನೋವ್ತಾ ಇದೆ ಅಂತ ಅಂದ್ಲು ಅಂತ, ಅದಕ್ಕೇನೆ ಸ್ವಲ್ಪ ಕಾಫಿ ಕೇಳ್ತಿದ್ದಾಳ ಅಷ್ಟೇ ಕಣಮ್ಮ. ಏ ಅಮ್ಮ, ಎಷ್ಟೊತ್ತಮ್ಮ ಕರೆಯೋದು? ನನಗಂತೂ ಮೈಕೈ ಎಲ್ಲ ಹಂಗೆ ಹಿಡ್ಕೊಂಡ್ಬಿಟ್ಟಿದೆ. ಇಷ್ಟೊತ್ತು ಮಲ್ಗಿ ಕಾಫಿ ತಂದು ಕೊಡ್ಬೇಕು ತಾನೆ? ಹೋಯ್ತು ನಮ್ಮ ಅಣ್ಣನ ಮನೆ ಮುಳುಗೋಯ್ತು. ಹಿಂಗೆ ಆದ್ರೆ ಮರ್ಯಾದನೆಲ್ಲ ಹರಾಜ್ ಹಾಕ್ಬಿಡ್ತಾಳೆ ಇವಳು ಗಂಡನ ಮನೆಗೆ ಹೋಗಿ. ಹೇ ರಮ್ಯಾ, ಏನೇ ನೀನು ಇಷ್ಟೊತ್ತವರೆಗೂ ಮಲಗದಲ್ದೇನೆ ಮಲಗಿತ್ತವಳೇನೆ ಅದಕ್ಕೆ ಕಾಫಿ ತಂದ್ಕೊಡಿ ಅಂತ ಕೇಳ್ತೀಯಾ? ಹೆಣ್ಮಕ್ಳು ಹಿಂಗೇನೆ ಬೆಳೆಯೋದು? ನಾಳೆ ದಿನ ಗಂಡನ ಮನೆಗೆ ಹೋಗ್ತಿದ್ಯಲ್ಲ, ಅದು ಹಿಂಗೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ಇವ್ರು ಯಾವಾಗಪ್ಪ ಬಂದ್ರು ಶನಿಗಳು? ಈ ಪೀಡೆಗಳಿಲ್ಲೇ ಒಕ್ಕರ್ಸ್ಕೊಂಡ್ರೆ ನನ್ನ ಕತೆ ಮುಗೀತು. ನನ್ನ ಮದುವೆಗೆ ಹೋಗೋವರೆಗೂ ನನ್ನ ಪ್ರಾಣ ಹಿಂಡು ಬಿಡ್ತಾರೆ. ನನಗೆ ಬೇಗ ಮದುವೆಗೆ ಹೊರಟೋಗ್ಬಿಡೋಣ ಅಂತ ಅನ್ಸುತ್ತೆ. ಹಾಗೆ ಮಾಡ್ತಾರೆ ಇವರು. ಅತ್ತೆ ಅಂತೆ ಅತ್ತೆ ಕತ್ತೆ. 2 ದಿನಕ್ಕೆ ಮದುವೆಗೆ ಹೋಗ್ತೀಯಲ್ಲ, ಅಲ್ಲೂ ಅದಕ್ಕೆ ಇರ್ತಾರೆ ಅನ್ಕೊಂಡಿದ್ಯಾ? ಅಲ್ಲಿರೋದು ನಿಮ್ಮ ಅತ್ತೆ ಮಾವ, ನಿನ್ ಗಂಡ. ಅವರು ನಿನ್ ಮಲಗಿರೋತವಳೆ ಎಲ್ಲ ತಗೊಬಂದು ಬಡಿತಾರೆ ಅನ್ಕೊಂಡಿದ್ಯಾ? ನಿನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾರೆ ನೋಡ. ಆಮೇಲೆ ಹೆಣ್ಮಗಳು ಇಷ್ಟೊತ್ತು ಗಂಟೆ ಮನೆ ಕತ್ತಾಳೆ ನೋಡು, ತಿಳ್ಕೊಂಬಿಡು. ಹಿಂಗಾದ್ರೆ ಗಂಡನ ಮನೇಲಿ ಬಾಳಕ್ಕಾಗಲ್ಲ. 3 ದಿನ ವಾಪಸ್ ಬಂದ್ಬಿಡ್ತೀಯಾ. ಅದಕ್ಕೆ ಏನಕ್ಕೆ ನೀವು ಎಲ್ಲ ಬರುತ್ತೆ ಅವಳಿಗೆ, ಎಲ್ಲಾನು ಮಾಡ್ತಾಳೆ ಅಂತ ಹೇಳ್ತೀರಾ? ಇವಾಗ ನೋಡಿದ್ರೆ ಹಿಂಗ್ ಮಾಡ್ತಿದ್ದಾಳೆ ಇವಳು. ನೋಡು ರಮ್ಯಾ, ನಾನು ಬಂದಿದ್ದೀನಿ. ಇನ್ನು 3 ದಿನ ಇರೋ ನಿನ್ ಮದ್ವೆಗೆ. ಆ 3 ದಿನದಲ್ಲಿ ನಿನಗೆ ಏನೇನು ಕಲಿಸ್ಬೇಕು ನಾನೆಲ್ಲ ಕಲಿಸ್ಬಿಡ್ತೀನಿ. ಏ ಅತ್ತೆ, ನಾನು ಎಲ್ಲ ಕಲ್ತಿದ್ದೀನಿ, ನನಗೆಲ್ಲ ಬರುತ್ತೆ. ಬರ್ತದೆ ನೋಡಿದ್ನಲ್ಲ ನಿನ್ ಚಂದನ, ನೀನ್ ಮಾಡೋ ಚಂದನ ನೋಡ್ಬಿಟ್ಟೆ ನಾನು. ನಿನ್ ಮುಖ ನೋಡ್ತಿದ್ರೆ ಬೆಳಗ್ಗಿಂದ ಮಕನೇ ತೊಳ್ದಿಲ್ವೇನೋ ಅನ್ನಂಗೈತೆ. ಹೆಣ್ಮಗ ಮದ್ವೆಗೆ ಹೋಗ ಮಗ ಮಕ ತೊಳಿದಂಗೆ, ಮಾರ ತೊಳಿದಂಗೆ, ಸ್ನಾನ ಮಾಡ್ದಂಗೆ, ಸಂಜೆ ಹೊತ್ತು ದೀಪ ಹಚ್ಚಿದಂಗೆ ಹಿಂಗೆ ಎಮ್ಮೆ ತರ ಬಿತ್ಕೊಂಡಿದ್ರೆ ಮುಗಿದ ಕತೆ. ಮನೆಗೆ ಬರೋ ಲಕ್ಷ್ಮಿ ಹಂಗೆ ಓಡ್ಬಿಡ್ತಾಳೆ. ಯವ ನಮ್ಮ ಕಾವ್ಯ ಹಿಂಗಿರ್ಲಿಲ್ಲ ಬಿಡು. ನಮ್ಮ ಕಾವ್ಯ ಏನ್ ನಡೆ ನುಡಿ ಅವಳ್ದು, ಏನ್ ಕೆಲಸ ಮಾಡ್ತಿದ್ಲು ಅಚ್ಚುಕಟ್ಟಾಗಿ. ಒಬ್ಳು ಹಿಂಗೆ ಹಾಕೋದ್ಲು. ಅಣ್ಣ, ನೀನ್ ಮಾಡಿರೋ ಮುದ್ದು ಅಂತ ಅನ್ಸ್ತದೆ ಇವಳು ಹಿಂಗೆ ಹಾಳು ಮಾಡಿರೋದು. ಹೇಳವ್ವ, ಇರೋದು ಇಬ್ಳು ಹೆಣ್ಮಕ್ಳು, ಅದ್ರಲ್ಲಿ ಇವ್ಳು ಚಿಕ್ಕವಳು ಅಂತ ಒಂಚೂರು ಮುದ್ದು ಮಾಡಿದೀವಪ್ಪ. ಹೇಳಣ್ಣ, ಏನ್ ಚಿಕ್ಕವಳು ಅಂದ್ರೆ ಚಿಕ್ಕ ಮಗುನ ರಾತ್ರಿ ಊಟವಳ ಅವಳು? 22 ವರ್ಷ ಈಗ ಮದುವೆ ಮಾಡ್ಕೊಳ್ಳೋ ಏಜು. ಇಷ್ಟೊತ್ತಿಗೆ ಮದುವೆ ಮಾಡಿದಿದ್ರೆ 2 ಮಕ್ಳಿರೋ ಇವಳಿಗೆ. ಇವಳು ಚಿಕ್ಕವಳಂತೆ. ನನ್ನ ಮಗಳು ಇವಳಿಗಿಂತ 1 ವರ್ಷ ಚಿಕ್ಕವಳಪ್ಪ. ಎಲ್ಲ ಕೆಲಸ ಮಾಡಲ್ವಾ? ಎಲ್ಲ ಕಲ್ತಿಲ್ವಾ ಈಗ? ಹೇಳಣ್ಣ, ನೀನು ಮಕ್ಳು ಅಂತ ಮುದ್ದು ಮಾಡಿ ಹಾಳು ಮಾಡ್ಬಿಟ್ಟಿದ್ಯಾ. ಅಲ್ಲ ಅದಕ್ಕೆ ಮಕ್ಳು ಹಿಂಗ್ ಬುದ್ಧಿ ಕಲ್ಸಿದ್ರೆ ಹೆಂಗೆ ಹೇಳಿ? ಹೇಳಿದ ಮತ್ತೆ ಕೇಳಿಲ್ಲ ಅಂದ್ರೆ ಯಾವ್ದನ್ನ ಕಡ್ಡಿ ತಗೊಂಡು ಪಾರಿಸ್ಬೇಕು, ಹಂಗೆ ಬಾರೆ ಹಾಕ್ಬೇಕು ಇವಕ್ಕೆ. ನೀನು ಮದುವೆ ಮಾಡಕ್ಕಿಂತ ಮುಂಚೆಗೆ 3 ತಿಂಗಳು ನಮ್ಮ ಮನೆಗೆ ಬಿಟ್ಟಿದ್ರೆ ಹೆಂಗಿರೋದು ಹೇಳು? ಇಷ್ಟೊತ್ತಿಗೆ ರಮ್ಯನ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದೆ. ಪಾರ್ವತಿ, ಈಗೆ ನಮ್ಮ ಕಾಲ ಮಿಂಚೈತೆ. ಇನ್ನ 3 ದಿನ ಐತೆ. ನಿನ್ ಸೊಸೆನ
ನೋಡಮ್ಮ ನೀನು ಹೆಂಗೆ ರೆಡಿ ಮಾಡ್ತೀಯ ಮಾಡ್ಬಿಡು. ಆಯ್ತು ಹೇಳಣ್ಣ, ನನಗೆ ಬಿಟ್ಟಿದ್ಯಲ್ಲ ಬಿಡು. ಅದಕ್ಕೆ ಅನ್ಕೊಂಡೆ ಹೆಂಗೆ ಕೆಲಸ ಮಾಡ್ತಾಳವಳು. ಇಷ್ಟು ದಿನ ಸೋಂಬೇರಿತನ ಆಡ್ತಿದ್ದಲ್ವಾ ಮುಂಚೆಗೆಲ್ಲ, ಇವಾಗ ಅಷ್ಟೊಂದು ಬದಲಾಗ್ಬಿಟ್ಟವಳ ನೋಡೋಣ ಅಂತಾನೆ ಬಂದೆ 3 ದಿನ ಮುಂಚೆಗೆ. ನೋಡಿದ್ರೆ ಈ ಹುಟ್ಟು. ಸರಿ ಹೋಯ್ತು. ರಮ್ಯಾ ನಡಿ, ಮನೆ ಮುಂದೆ ಒಂಚೂರು ನೀರು ಹಾಕ್ಬಿಟ್ಟು ಗುಡ್ಸೋಗು. ಗುಡ್ಸಿ ಒಂಚೂರು ಆ ಕಡೆ ಹೂವು ಇಟ್ಬಿಟ್ಟು ಹೊಸ್ಲಿಗೆ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ದೀಪ ಹಚ್ಚು. ಹೆಂಗಿದ್ಯೋ ಹಂಗೆ ಹೋಗಿ ಹಚ್ಬಿಟ್ಟು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಆಮೇಕಿದ್ದ ಕಸ ಹೊಡೆದು ವೈಟು ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚು. ಇನ್ನು ಅರ್ಧ ಗಂಟೆ ಕೊಡ್ತೀನಿ ನಿಂಗೆ ಟೈಮ್ನ. ಅರ್ಧ ಗಂಟೆಲಿ ಮುಗಿಸಿ ಬಾ ಮದುವೆಗೆ. ಆ ಕರ್ಜಿಕಾಯಿ ಆಮೇಲೆ ಕಜ್ಜಾಯ ರವೆ ಉಂಡೆ ಇವೆಲ್ಲ ಮಾಡಬೇಕು. ಎಲ್ಲ ಸೇರ್ಕೊಂಡು ಮಾಡೋಣ ಬರ್ರಿ. ಏನು ನಾನ್ ಮಾಡ್ಬೇಕಾ? ಕರ್ಜಿಕಾಯಿ ಆಮೇಲೆ ರವೆ ಉಂಡೆ ಆಮೇಲೆ ಕಜ್ಜಾಯನ? ಹ್ಞೂ ಮತ್ತೀಗ ಇನ್ಯಾರು ಮಾಡ್ತಾರೆ? ನಾವೆಲ್ಲ ಸೇರ್ಕೊಂಡು ನಿನ್ ಮದುವೆ ಮಾಡ್ತಿಲ್ವಾ? ಮದುವೆ ಮಾಡೋದಲ್ದೇನೆ ಇವೆಲ್ಲ ಮಾಡಿಕ್ಬೇಕು. ಮಾಡ್ತಾಗ ನಿನ್ ಮದ್ವೆದೇನೆ. ಅದಕ್ಕೆ ಅದೇನೇನ್ ಬೇಕು ಅದಕ್ಕೆ ಎಲ್ಲ ತಗೋಬರ್ರಿ. ಅದಕ್ಕೆ ಅಲ್ಲಿ ಬಾಕ್ಲ ಹತ್ರ ಚೆನ್ನಾಗಿ ಗಾಳಿ ಬರ್ತದ, ಅಲ್ಲೇ ಕೂತ್ಕೊಂಡು ಮಾಡೋಣ. ಅಣ್ಣ ನಿಂಗೇನ್ ಬೇಜಾರಿಲ್ಲ ತಾನೆ ನಿನ್ ಮಗಳು ಹಿಂಗೆಲ್ಲ ಮಾಡಿಸ್ತಿದ್ದೀನಿ ಅಂತ? ಬಿಡು, ನಿನಗೆ ಯಾಕೆ ಬೇಜಾರಾಗಬೇಕು? ನಾನೇ ಅವಳ ಕೈಲಿ ಕೂಲಿ ಕೆಲಸ ಮಾಡಿಸ್ತಿದ್ದೀನ ಇಲ್ವಲ್ಲ? ಕೆಲಸ ಕಲಿಸ್ತಾ ಇದ್ದೀನಿ. ಇವೆಲ್ಲ ಕಲ್ತ್ಕೊಂಡ್ರೆ ಮುಂದಕ್ಕೆ ಅವಳು ಗಂಡನ ಮನೆಗೆ ಹೋದಾಗ ಏನಾರು ಹಬ್ಬ ಹರಿದಿನ ಬಂತಪ್ಪ ಅಂತ ಟೈಮಾಗಿ ಸ್ವೀಟು ಅದು ಇದು ಮಾಡ್ಬೇಕಾಗ್ತದೆ. ಏನು ಗೊತ್ತಿಲ್ಲದೆ ಗೂಬೆ ಥರ ಕೂತ್ಕೊಂಡ್ರೆ ಆಗ್ತದಾ? ಇವಾಗ ನಾ ಕಲ್ತ್ಕೊಳ್ಳಿ. ಆಯ್ತು ಹೇಳವ್ವ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಅಪ್ಪ ನೀನು ಹೂ ಅಂದಲ್ಲಪ್ಪ, ಯಾಕಪ್ಪ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಹಂಗಲ್ಲ ಕಣವ ರಮ್ಯಾ, ಇನ್ನೊಂದು 3 ದಿನಕ್ಕೆ ಮದುವೆಯಾಗಿ ಹೋಗ್ತೀಯಾ. ಇವೆಲ್ಲ ಕಲ್ತ್ರೆ ನಿಂಗೆ ಅಲ್ವೇ ನಮ್ಮ ಒಳ್ಳೇದು. ಬೇರೆ ಯಾರು ಮಾಡಿಸ್ತವ್ರು ಹೇಳೋ? ನಿಮ್ಮ ಅತ್ತೆ ತಾನೇ, ಸ್ವಂತ ಅತ್ತೆ. ಮಾಡವ, ಬೇಜಾರು ಮಾಡ್ಕೋಬೇಡ. ನಿನಗೆ ಕಷ್ಟ ಆಗ್ಬಾರ್ದು ಅಲ್ಲಿ ಅಂತ ಅಷ್ಟೇ ನಿಮ್ಮ ಅತ್ತೆ ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು. ಕಲ್ತ್ಕೊಬಿಡವ, ಏನಾಗಲ್ಲ. ನೀನು ಒಬ್ಳ ಕೈಲಿ ಏನು ಮಾಡಿಸಲ್ಲ. ನಿಮ್ಮ ಅಮ್ಮ ಇರುತ್ತೆ, ನಿಮ್ಮ ಅತ್ತೆ ಮಗಳು ಎಲ್ಲರೂ ಇರ್ತಾರೆ. ಎಲ್ಲ ಸೇರ್ಕೊಂಡು ಮಾಡ್ರಿ. ಬೇಜಾರು ಮಾಡ್ಕೊಬೇಡ ಕಣವ. ಬೇಜಾರು ಮಾಡ್ಕೊಬೇಡ. ಏ ರಮ್ಯಾ, ನಮ್ಮಣ್ಣ ಏನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ಬಂದ್ಮೇಲೆ ಏನ್ ನಡೆಯಲ್ಲ ಇಲ್ಲಿ ನಿಂದು. ನಡಿ ಬೇಗ, ನಾನು ಹೇಳಿದ ಕೆಲಸ ಮಾಡೋಗು. ಹೋಗು ಅಂದೆ. ಪಾರ್ವತಿ, ನೀನು ಹೇಳಿದ್ರಲ್ಲೇನು ತಪ್ಪಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ಅವಳ ಮೇಲೆ ಹಿಂಗೆ ಮಾಡು ಹಂಗೆ ಮಾಡು ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೋತಾಳೇನೋ. ಸ್ವಲ್ಪ ಮುದ್ದಾಗಿ ಹೇಳ್ಬಾರ್ದಾ? ಅಂದರೆ ಸ್ವಲ್ಪ ನಿಧಾನಕ್ಕೆ ಹೇಳಿ. ಅದಕ್ಕೆ ನೀವು ನಿಧಾನಕ್ಕೆ ಹೇಳಿನೇ ಅವಳು ಹೇಳಿದ ಮತ್ತೆ ಕೇಳ್ದಾನೆ ಮಂಡೆ ಬಿದ್ದು ಹೋಗಿರೋದು. ಈ ನಿಧಾನ ಕೇಳಕ್ಕೆ ಹೋದ್ರೆ ಈ 3 ದಿನದಲ್ಲಿ ಏನು ಕಲ್ಸಕ್ಕಾಗಲ್ಲ. ಸುಮ್ಮನಿರಿ, ನಿಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಹೆಣ್ಮಕ್ಳು ಅಂತ ಮುದ್ದು ಮಾಡಿ ಹಿಂಗೆ ಮಾಡ್ಬಿಟ್ಟಿದ್ದೀರಾ. ನನಗೆ ಅರ್ಥ ಆಗ್ತದೆ ಎತ್ಕರಡು. ಹಂಗಂತ ಹೋದ್ಮೇಲೆ ನೀವಾಗ ಮಾಡಿಕ್ಕಾಗತ್ತಾ? ಹಂಗೆಲ್ಲ ಆಗೋದಿಲ್ಲ. ಸುಮ್ಮನಿರಿ, ಏನಾಗಲ್ಲ 3 ದಿನ. ಆಮೇಲೆಲ್ಲ ಅವಳೆ ಕಲ್ತ್ಕೊಂಡ್ಬಿಡ್ತಾಳೆ. ನನ್ನ ಮಾತು ಕೇಳಿ ನೀವು. ಸರಿನಮ್ಮ, ಆಯಿತು. ಸರಿ ಹೋಗಿ ಅದಕ್ಕೆ ಅದೇನೇನು ಬೇಕೆಲ್ಲ ರೆಡಿ ಮಾಡ್ಕೊ ಬನ್ನಿ. ನಾನು ಅಲ್ಲಿ ಕೂತಿರ್ತೀನಿ, ಮಾಡೋಣ. ಆಯ್ತಮ್ಮ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಹಾಕೋದಕ್ಕೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತು ನಾವು ಹಾಕೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಬನ್ನಿ. ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ. ಮೊದಲಿಂದ ನೀವು ನೋಡ್ಕೊಂಬಂದರೆ ನಮ್ಮ ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ. ನಾವು ದಿನಕ್ಕೆ ಒಂದು ವೀಡಿಯೋನ ಹಾಕ್ತಾ ಇದ್ದೀವಿ. ನಮ್ಮ ವಿಡಿಯೋ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಗೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ನಮ್ಮ ವಿಡಿಯೋ ತಪ್ಪದೇ ಪ್ರಸಾರ ಆಗ್ತಾ ಇರುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಇನ್ನೊಂದು ಚಾನಲ್ ಇದೆಯಲ್ಲ, MSN ಬ್ಯಾಂಗ್ಳೂರ್ ಕಾರ್ಟೂನ್, ಆ ಚಾನಲಲ್ಲೂ ಕೂಡ ಡೈಲಿ ವಿಡಿಯೋ ಹಾಕ್ತಿದ್ದೀವಿ ಸಂಜೆ 6 ಗಂಟೆಗೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.